ಸತ್ಯ ಅಂತ ನಂಬಿಸುವಂಥದ್ದು ಮತ್ತು ಸತ್ಯ ಇರಬೇಕಿಲ್ಲ ಅಂತಲ್ಲ. ಯಾಕಂದರೆ ಅವರು ಆರೋಪ ಮಾಡ್ತಾ ಇದ್ದಾರೆ. ಏನಂತ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ವಿಷಯದಲ್ಲಿ ಅದರಲ್ಲೂ ಮುಖ್ಯವಾಗಿ ಜಗದೀಶ್ ಶೆಟ್ಟರ ನಾನು ಅನುದಾನ ತಂದಿದ್ದೀನಿ, ಪತ್ರ ಬರೆದಿನಿ ಅನ್ನುವಂಥ ಮಾತಿಗೆ ಒಂದು ಸೂತ್ರ ಕೊಡ್ತಾ ಇದ್ದಾರೆ. ಅವರು ಸದತ್ಯ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿಗೆ ಯೋಜನೆ ರೂಪಿಸಿ ಅನುದಾನ ತಂದವರು ಪ್ರವಾಸೋದ್ಯಮ ಸಚಿವ HK ಪಾಟೀಲ್. ಆದರೆ ಇದಕ್ಕೆಲ್ಲ ತಾವೇ ಕಾರಣ ಎಂದು ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೊಳ್ತಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ದ ವ್ಯಕ್ತಿ, ಕನಿಷ್ಠ ಸಾಮಾನ್ಯ ಜ್ಞಾನವಾದರೂ ಇರಬೇಕಿತ್ತು ಅಂಥೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರೆ. ಸಾಮಾನ್ಯ ಇರಬೇಕಾಗಿತ್ತು, ಇವರಿಂದ ಹೆಂಗೆ ಬರ್ತದ ಅಂತ ಕೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ HK ಪಾಟೀಲರು. ಯಾಕಂದರೆ ಅವ್ರ ಮನೆ ದೇವತೆ ಜೊತೆಗೆ ಒಂದು ದೊಡ್ಡ ಪ್ರಸಿದ್ಧ ದೇವಸ್ಥಾನ, ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕಾಗಿ ಅವೆಲ್ಲ ಕಾರಣಗಳಿಂದ ಅವ್ರು ತಂದಿದ್ದಾರೆ. ನೋಡೋಣ ಅವರು ಅದ್ರ ಬಿಟ್ಟು ಮತ್ತಾರು ಅಲ್ಲ ಅನ್ನೋ ಮಾತನ್ನು ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದು ಸ್ಪಷ್ಟನೆ ಹೇಳ್ತಾರೆ. ಇವರು ಸಂಸದರಾದ ತಕ್ಷಣ ಒಂದು ಪತ್ರ ಕೊಟ್ಟರಂತೆ, ಅದಕ್ಕೆ ಅನುದಾನ ಬಂದಿದೆ ಅಂತೆ. ಇವರ ಪತ್ರಕ್ಕೆ ಯಾರಾದರೂ 100 ಕೋಟಿ ಕೊಟ್ಟು ಬಿಡುತ್ತಾರೆ. ಬಾಯಿ ಇದೆ ಎಂದು ಏನೇನೋ ಮಾತನಾಡಬಾರದು. ಅವರಿಗೆ ತಾಕತ್ತಿದ್ದರೆ ಜಿಲ್ಲೆಯಲ್ಲಿ ಸಾಕಷ್ಟು ದೇವಸ್ಥಾನಗಳಿವೆ, ಅನುದಾನ ತಂದು ಅಭಿವೃದ್ಧಿ ಮಾಡಿ ತೋರಿಸಲಿ ಅಂತೇಳಿ ಸವಾಲು ಹಾಕ್ತಾ ಇದ್ದಾರೆ. ಸಣ್ಣ ಮಾತಾಡೋದು, ಯಾಕಂದ್ರೆ ಇದಕ್ಕೆ ಉತ್ತರ ಕೊಡಲೇಬೇಕಾಗ್ತದೆ ಜಗದೀಶ್ ಶೆಟ್ಟರ್ ಅವರು. ಯಾಕಂದರೆ ಜಗದೀಶ್ ಶೆಟ್ಟರ್ ಪ್ರಬಲ